ಸ್ನೇಹಿತರೆ, ಜೆನ್ಜಿ ಎಲ್ಲ ಕಡೆ ಜೆನ್ಜಿ ಬಗ್ಗೆ ಚರ್ಚೆ ಆಗ್ತಿದೆ. ಇವ್ರು ಜೆನ್ಜಿಗಳು, ಅವ್ರು ಜೆನ್ಜಿಗಳು. ಜೆನ್ಜಿಗಳು ಹೆಂಗ್ ಗೊತ್ತಾ? ಜೆನ್ಜಿಗಳಿಗೆ ತಾಳ್ಮೆನೇ ಇಲ್ಲ. ಜೆನ್ಜಿಗಳು ಸಿಕ್ಕಾಪಟ್ಟೆ ರಿಸ್ಕ್ ತಗೊಳ್ತಾರೆ. ಜೆನ್ಜಿಗಳು ಫುಲ್ ಹಾಳಾಗೋಗಿದ್ದಾರೆ. ಈ ಥರದ್ದೆಲ್ಲ ನೀವು ಅವ್ರ ಪರವಾಗಿ ಒಂದಷ್ಟು ಹೊಗಳುವಿಕೆ, ಕೆಲವರು ತೆಗಳುವಿಕೆ ಇದೆಲ್ಲ ನೀವು ಕೇಳಿರ್ಬೋದಲ್ವಾ? ಅಷ್ಟೇ ಯಾಕೆ, ಆ್ಯಪಲ್, ಸ್ಯಾಮ್ಸಂಗ್ನಿಂದ ಹಿಡಿದು ಝೊಮ್ಯಾಟೊ, ಸ್ವಿಗ್ಗಿವರೆಗಿನ ಕಂಪನಿಗಳು ಕೂಡ ತಮ್ಮ ಬೋರ್ಡ್ ಮೀಟಿಂಗಲ್ಲೂ ಜೆನ್ಜಿಗಳ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಕಾಲೇಜಲ್ಲಿ ಪಾಠ ಹೇಳ್ಕೊಡೋ ಮೇಷ್ಟ್ರುಗಳು ಕೂಡ ಈ ಜೆನ್ಜಿಗಳ ಆಟ ಒಂದೆರಡಲ್ಲ ಅಂತಾರೆ. ಕರಾವಳಿ ಕಡೆ ಅಂತೂ ಜೆಂಜಿ ಹಿಡಿದು ಕರಿ ಮಾಡ್ತೀವಿ ಜೆಂಜಿನ ಅಂತ ಹೇಳೋದು ಕೂಡ ನೀವು ಕೇಳಿರ್ಬೋದು. ಆ ಜೆಂಜಿ ಬೇರೆ, ಕರಾವಳಿಯವರ ಜೆಂಜಿ ಬೇರೆ. ಆದರೆ ಜನರೇಷನ್ ಜೆನ್ ಝಿ ಇವರು 80s 90s ಕಿಡ್ಸ್ಗಿಂತ ಡಿಫ್ರೆಂಟ್ ಯಾಕೆ? ಇವರ ಲೈಫ್ ಸ್ಟೈಲ್ ಹೇಗಿರುತ್ತೆ? ಇವರ ಬಗ್ಗೆ ಬಂದಿರೋ ರಿಪೋರ್ಟ್ಸ್ ಏನು ಹೇಳ್ತಿದೆ? ಕೆಲಸ ಕೊಡೋ ಕಂಪನಿಗಳು ಇವ್ರನ್ನ ಹೈರ್ ಮಾಡ್ಕೊಳ್ಳೋದ್ರ ಬಗ್ಗೆ ಯಾವ ರೀತಿ ಯೋಚನೆ ಮಾಡ್ತಿದ್ದಾರೆ, ವೆರಿ ಇಂಪಾರ್ಟೆಂಟ್ಲಿ. ಮತ್ತು ನೆಕ್ಸ್ಟ್ ಇವರಿಗಿಂತ ಭಯಂಕರವಾಗಿ ಬರ್ತಾ ಇರೋ ಜೆನ್ ಆಲ್ಫಾಗಳ ಸ್ಟೋರಿ ಏನು? ಬನ್ನಿ ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್, ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಮೊದಲನೇದಾಗಿ ವಿಚಿತ್ರವೂ ಅಲ್ಲ, ವಿಲಕ್ಷಣವೂ ಅಲ್ಲ. ಕೆಲವರು ಕೇಳ್ಬೋದು ಇವ್ರು ಯಾಕೆ ಹೀಗೆ ಅಂತ ಹೇಳಿ. ಆದರೆ ಸ್ನೇಹಿತರೆ, ಇದು ಪ್ರಕೃತಿ ನಿಯಮ. ಕಾಲಕ್ಕೆ ತಕ್ಕಂತೆ ಹೊಸ ಜನರೇಷನ್ಗಳು ಬಂದಾಗ ಹಿಂದಿನ ಜನರೇಷನ್ ಅವರಿಗೆ ಹಾಗೆ ಕಾಣೋದು, ಮತ್ತು ಹೊಸ ಜನರೇಷನ್ ಅವರಿಗೆ ನಾವು ಅಪ್ಡೇಟೆಡ್, ನಾವು ಕ್ರಾಂತಿಕಾರಿಗಳು ಅಂತಾನೆ ಅನ್ಸೋದು. ಪ್ರತಿ ಹೊಸ ಜನರೇಷನ್ಗೂ ಹಾಗೆ ಅನಿಸಿದೆ. ಸಾವಿರಾರು ವರ್ಷಗಳಿಂದಲೂ ಕೂಡ ಹಾಗೇ ಮನುಷ್ಯ ಎವಾಲ್ವ್ ಆಗ್ತಾ ಬಂದಿರೋದು. ಮಿಲೆನಿಯಲ್ಸ್ ಇದ್ದಾಗ ಮುಂಚೆ ಇದ್ದ ಜನರೇಷನ್ ಎಕ್ಸ್ ಮತ್ತು ಬೇಬಿ ಬೂಮರ್ಗಳಿಗೆ ಕಂಪೇರ್ ಮಾಡಿದ್ರೆ ಅವರು ಅಪ್ಡೇಟೆಡ್, ಸ್ಮಾರ್ಟ್ಫೋನ್ ಯೂಸರ್ಸ್, ಫೋನ್ ಯೂಸರ್ಸ್, ಟೆಕ್ನಾಲಜಿಯ ಫಸ್ಟ್ ಟೈಮ್ ಯೂಸರ್ಸ್ ರೀತಿ ಕಂಡಿದ್ರು. ಅಪ್ಡೇಟೆಡ್, ಇವರು ಬಿಡಿ ಸಿಕ್ಕಾಪಟ್ಟೆ ಫಾರ್ವರ್ಡ್ ಇವರು. ಬೇಬಿ ಬೂಮರ್ ಮತ್ತು ಜನರೇಷನ್ ಎಕ್ಸ್ನವರು ಮಿಲೇನಿಯಲ್ಸ್ ಬಗ್ಗೆ ಮಾತಾಡ್ತಿದ್ದ ಕಾಲ ಇತ್ತು. ಆದರೆ ಈಗಿನ ಯುವ ಸಮೂಹದಲ್ಲಿ ಹೆಚ್ಚಿನವರು ಜೆನ್ಸಿಗಳಿರೋದ್ರಿಂದ ಅವರು ಈಗಿನ ಅಪ್ಡೇಟೆಡ್ ವರ್ಷನ್ ಮಿಲೇನಿಯಲ್ಸ್ಗೆ ಕಂಪೇರ್ ಮಾಡಿದ್ರೆ ಇದು ಬದಲಾಗ್ತಾ ಹೋಗುತ್ತೆ. ಸೋಷಿಯಲ್ ಮೀಡಿಯಾ ಕಾಲದ ಈ ಜೆನ್ಜಿ ಜನರೇಷನ್ಗೂ ವಯಸ್ಸಾಗಿ ನೆಕ್ಸ್ಟ್ AI ಜನರೇಷನ್ನ ಜೆನ್ ಆಲ್ಫಾ ಬರುತ್ತೆ. 4-5 ವರ್ಷದ ಆಲ್ಫಾ ಜನರೇಷನ್ ಮಕ್ಕಳು ಆಡೋದನ್ನ ಜೆನ್ಜಿಗಳು ಕೇಳಿದ್ರೆ ಜೆನ್ಜಿಗಳಿಗೂ ತಲೆ ತಿರುಗುವುದು. ಅಷ್ಟು ಅಪ್ಡೇಟೆಡ್ ಆಗಿ ಬರ್ತಾ ಇದ್ದಾರೆ ಅವರು. ಜೊತೆಗೆ ಆಯಾ ಕಾಲಘಟ್ಟದಲ್ಲೂ ಕೂಡ ಜಗತ್ತು ಬೇರೆ ಬೇರೆ ಥರ ಇತ್ತು. 1947 ನಮ್ಮ ಇಂಡಿಪೆಂಡೆನ್ಸ್ನ ಟೈಮೇ ನೋಡಿ. ಅವತ್ತಿನ ಜನರಿಗೆ ಬದುಕುಳಿಯೋದೇ ದೊಡ್ಡ ಗುರಿ, ಬದುಕುಳಿಯೋದೇ ದೊಡ್ಡ ಚಾಲೆಂಜು. ಹೊಟ್ಟೆಪಾಡೆ ಜೀವನ, ದೊಡ್ಡ ಜೀವನ ಆಗಿತ್ತು. 2 ಹೊತ್ತು ಊಟ ಸಿಕ್ಕಿದ್ರೆ ನೆಮ್ಮದಿಯಾಗಿರ್ಬೋದು ಅನ್ನೋ ಮನೋಭಾವ ಇತ್ತು. 1970s ಚೂರು ಚೇಂಜ್ ಆಗೋಕ್ಕೆ ಶುರು ಆಯಿತು. ಇವಾಗ ಲೈಫ್ನಲ್ಲಿ ಸ್ಥಿರತೆ ಬೇಕಾಗಿತ್ತು. ಒಂದು ಗೌರ್ಮೆಂಟ್ ಜಾಬ್, ಒಂದು ಸ್ಕೂಟರ್, ಒಂದು ಒಳ್ಳೆ ಕಂಪ್ನಿಯ ಕೆಲಸ, ವಾಟ್ ಎವರ್ ಆ ಥರದ್ದು ಏನಾದರೂ ಬಂದರೆ ಕಂತು ಕಟ್ಟಿ ಆದರೂ ಸರಿ ಸ್ವಂತದೊಂದು ಮನೆ ಮಾಡ್ಕೊಳ್ಬೇಕು, ಅಲ್ಲಿಗೆ ರಿಟೈರ್ ಆಗಬೇಕು, ಜೀವನ ಮುಗಿಸ್ಬೇಕು, ಮಕ್ಕಳನ್ನ ಒಂದಷ್ಟು ಹುಟ್ಟಿಸ್ಕೊಂಡು ಅವ್ರನ್ನ ಸಾಕಿ ಅವ್ರಿಗೊಂಚೂರು ಎಜುಕೇಷನ್ ಕೊಡೋಕ್ಕಾಗತ್ತಾ ನೋಡಬೇಕು. ನೆಕ್ಸ್ಟ್ 1980, 90s ಹುಟ್ಟಿದ ಮಿಲೆನಿಯಲ್ಸ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಇವರು ತಮ್ಮನ್ನು 90s ಕಿಡ್ಸ್ ಅಂತ ಕರ್ಕೋತಾರೆ. ಇವರು ಟೆಕ್ನಾಲಜಿ ಜಗತ್ತಿಗೆ ಕಾಲಿಟ್ಟ ಮೊದಲನೇ ತಲೆಮಾರು. ಇವರು ರೇಡಿಯೋ, ಟೇಪ್ ರೆಕಾರ್ಡರ್ಸನ್ನು ನೋಡಿದ್ದಾರೆ. ಇವರು 20th ಸೆಂಚುರಿಯನ್ನು ಕೂಡ ನೋಡಿದ್ದಾರೆ, 21st ಸೆಂಚುರಿಯನ್ನು ಕೂಡ ನೋಡ್ತಾ ಇದ್ದಾರೆ. ಇವತ್ತಿನ ಸ್ಮಾರ್ಟ್ ಫೋನ್ಗಳನ್ನು ಬಳಸ್ತಾ ಇದ್ದಾರೆ. ಅವತ್ತು ಲೆಟರ್ ಕೂಡ ಬರೆದಿದ್ರು ಇವರು ಹಳೆಯ ಮತ್ತು ಹೊಸ ಕಾಲದ ನಡುವಿನ ಸೇತುವೆ ಇದ್ದ ಹಾಗೆ. ಆದರೆ ಈಗಿನ ಜೆನ್ ಝಿ ಮತ್ತು ಅವರ ನಂತರ ಬರ್ತಿರೋ ಆಲ್ಫಾ ಜನರೇಷನ್ ಹುಟ್ಟಿದ್ದೆ ಇಂಟರ್ನೆಟ್, 4G, 5G ಮತ್ತು AI ಯುಗದಲ್ಲಿ. ಹಾಗಾಗಿ ಇವರು ಪ್ರಕೃತಿ ಸಹಜವಾಗಿ ಸ್ವಲ್ಪ ಡಿಫ್ರೆಂಟ್ ಇರ್ತಾರೆ. ಮುಂದೆ ಬರ್ತಿರೋರು ಇನ್ನೂ ಡಿಫ್ರೆಂಟ್ ಆಗಲೇ ಹೇಳಿದಾಗೆ ಆಗ್ತಾನೆ ಹೋಗ್ತಾರೆ. ಕ್ಲಾರಿಟಿಗೋಸ್ಕರ ನಮಗೊಂದು ಪೀರಿಯಡ್ ಕೂಡ ಹೇಳ್ಬಿಡೋಣ. 1981ನಿಂದ 96ವರೆಗೆ ಹುಟ್ಟಿರೋರನ್ನ ಮಿಲೆನಿಯಲ್ಸ್ ಅಂತ ಹೇಳ್ತಾರೆ. 1997ನಿಂದ 2012 ನಡುವೆ ಹುಟ್ಟಿರೋರನ್ನ ಜೆನ್ಜಿಗಳು ಅಂತ ಹೇಳ್ತಾರೆ. ಆಲ್ಫಾಗಳು ಅಂದರೆ 2012ರ ನಂತರ ಹುಟ್ಟಿರೋರು. ಈಗ ಜೆನ್ಜಿಗಳ ವಿಚಾರಕ್ಕೆ ಬಂದರೆ, ಈಗ ಸುಮಾರು 12ರಿಂದ 29 ವರ್ಷ ವಯಸ್ಸಿನ ಯುವಕ ಯುವತಿಯರು. ಇವರು ಭಾರತದಲ್ಲಿ ಜೆನ್ಜಿ ಜನಸಂಖ್ಯೆ ಸುಮಾರು 37.7 ಕೋಟಿ, 40 ಕೋಟಿ ಹತ್ತಿರ ಇದೆ. ಅಂದರೆ ನಮ್ಮ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ 28% ಇವರೇ ಇದ್ದಾರೆ. ಇನ್ನು ಜಾಗತಿಕವಾಗಿ ಲೆಕ್ಕ ಹಾಕಿದ್ರು ಕೂಡ ಸುಮಾರು 1.8 ಬಿಲಿಯನ್, 180 ಕೋಟಿ ಜೆನ್ಜಿಗಳಿದ್ದಾರೆ. ಇವರ ವಿಶೇಷತೆ ಏನು ಅಂದರೆ ಇವರು ಡಿಜಿಟಲ್ ನೇಟಿವ್ಸ್. ಅಂದರೆ ಇವರು ಕಣ್ಣು ಬಿಟ್ಟಿದ್ದೇ ಮೊಬೈಲ್, ಸ್ಮಾರ್ಟ್ಫೋನ್, ವೈಫೈ ಮತ್ತು ಇಂಟರ್ನೆಟ್ ಇರೋ ಜಗತ್ತಲ್ಲಿ. ನಮ್ಮ 90s ಕಿಡ್ಸ್ಗೆ ಇಂಟರ್ನೆಟ್ ಇಲ್ಲದ ಪ್ರಪಂಚ ಹೇಗಿತ್ತು ಅಂತ ಗೊತ್ತು. ಪಬ್ಲಿಕ್ ಟೆಲಿಫೋನ್ ಬೂತ್ನಲ್ಲಿ ಕಾಯಿನ್ ಹಾಕಿ ಮಾತನಾಡಿದ್ದು, ಲೆಟರ್ ಬರೆದಿರೋದು, ಇಂಟರ್ನೆಟ್ ಕೆಫೆಗೆ ಹೋಗಿ ದುಡ್ಡು ಕೊಟ್ಟು ಗೇಮ್ ಆಡ್ತಾ ಇದ್ದಿದ್ದು, ಅದೆಲ್ಲ ಅವ್ರಿಗಿನ್ನೂ ನೆನಪಿದೆ. ಆದರೆ ಜೆನ್ಜಿಗೆ ಇದು ಔಟ್ ಆಫ್ ಸಿಂಕ್. ಅದರಲ್ಲೂ 2005-06 ನಂತರ ಹುಟ್ಟಿರೋ ಜೆನ್ಜಿಗಳಿಗೆ ಇದು ಬಹುತೇಕ ಗೊತ್ತೇ ಇರುವುದಿಲ್ಲ. ಇನ್ನು ಟೆಕ್ನಾಲಜಿ ವಿಚಾರದಲ್ಲಿ ಮಿಲೆನಿಯಲ್ಸ್ ಮತ್ತು ಜೆನ್ಜಿ ನಡುವೆ ತುಂಬ ವ್ಯತ್ಯಾಸ ಇದೆ. ಮಿಲೆನಿಯಲ್ಸ್ಗೆ ಕಂಪ್ಯೂಟರ್ ಮತ್ತು ಇಂಟರ್ನೆಟ್ ತಾವು ಕಲಿಬೇಕಾಗಿತ್ತು. ಕಂಪ್ಯೂಟರ್ ಕ್ಲಾಸಿಗೆಲ್ಲ ಹೋಗೋದು ನೀವು ಕೇಳಿರ್ಬೋದು. ಇವರಿನ್ನೂ ಕೂಡ ಫೇಸ್ಬುಕ್ನಂತಹ ಕಾಲದಲ್ಲೇ ಇದ್ದಾರೆ, ಅದನ್ನು ಇಷ್ಟಪಡ್ತಾರೆ. ದೊಡ್ಡ ದೊಡ್ಡ ಟೆಕ್ಸ್ಟ್ ಮೆಸೇಜ್ ಮಾಡೋದು, ಉದ್ದುದ್ದ ಇಮೇಲ್ ಬರೆಯೋದು, ಆಫೀಸ್ನಲ್ಲಿ ಡೆಸ್ಕ್ ಟಾಪ್ನಲ್ಲಿ ಕೂತು ಕೆಲಸ ಮಾಡೋದು ಇವರಿಗೆ ಕಂಫರ್ಟಬಲ್.
ಇವರು ಆನ್ಲೈನ್ ಶಾಪಿಂಗ್ ಮಾಡಿದ್ರು ಕೂಡ ಇಂದಿಗೂ ಫಿಸಿಕಲ್ ಸ್ಟೋರ್ಗೆ ಹೋಗಿ ಬಟ್ಟೆಯನ್ನು ಮುಟ್ಟಿ ನೋಡಿ ತಗೊಳ್ಳೋದ್ರಲ್ಲಿ ಒಂಥರ ತೃಪ್ತಿ ಅವರಿಗೆ. ಆದರೆ ಜೆನ್ಸಿ ಹಾಗಲ್ಲ. ಇವರಿಗೆ ಫೇಸ್ಬುಕ್ ಅಂದರೆ ವಯಸ್ಸಾದವರು ಬಳಸೋ ಆ್ಯಪ್. ಇವರ ಇಡೀ ಜಗತ್ತು ಇನ್ಸ್ಟಾಗ್ರಾಮ್, ಸ್ನ್ಯಾಪ್ಚಾಟ್, ಟಿಕ್ಟಾಕ್ ಆ ಥರದ್ರಲ್ಲಿ. ಇವರಿಗೆ ಟೆಕ್ಸ್ಟ್ ಮಾಡೋದಕ್ಕಿಂತ ಚಿಕ್ಕ ಚಿಕ್ಕ ವಿಡಿಯೋಗಳ ಮೂಲಕ ಅಂದರೆ ರೀಲ್ಸ್ ಅಥವಾ ಶಾರ್ಟ್ಸ್ ಮೂಲಕ ಕಮ್ಯುನಿಕೇಟ್ ಮಾಡೋದು ಇಷ್ಟ. ಇವರ ಅಟೆನ್ಷನ್ ಸ್ಪ್ಯಾನ್ ಕೇವಲ 10ರಿಂದ 15 ಸೆಕೆಂಡ್ ಮಾತ್ರ. ಸೇಲ್ಸ್ ಫೋರ್ಸ್ ಕಂಪನಿಯ ರಿಪೋರ್ಟ್ ಪ್ರಕಾರ ಒಂದು ಬ್ರ್ಯಾಂಡ್ ಅಥವಾ ಕಂಪನಿಯ ಪ್ರಾಡಕ್ಟ್ ಹಾಳಾದರೆ ಮಿಲೆನಿಯಲ್ಸ್ ಕಸ್ಟಮರ್ ಕೇರ್ಗೆ ಕಾಲ್ ಮಾಡ್ತಾರೆ ಅಥವಾ ಇಮೇಲ್ ಮಾಡ್ತಾರೆ. ಸರ್ ನೋಡಿ ಹೀಗಾಗಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಆದರೆ ಜೆನ್ಸಿಗಳು ಕಸ್ಟಮರ್ ಕೇರ್ ನಂಬರ್ ಹುಡುಕುವಷ್ಟು ತಾಳ್ಮೆಯನ್ನೇ ಹೊಂದಿಲ್ಲ. ಅವರು ನೇರವಾಗಿ ಆ ಕಂಪನಿ ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋಗಿ DM ಡೈರೆಕ್ಟ್ ಮೆಸೇಜ್ ಮಾಡ್ತಾರೆ ಅಥವಾ ಎಕ್ಸ್ ಟ್ವಿಟರ್ನಲ್ಲಿ ಟ್ಯಾಗ್ ಮಾಡಿ ವರ್ಸ್ಟ್ ಪ್ರಾಡಕ್ಟ್ ಅಂತ ಓಪನ್ ಆಗಿ ಬೈದು ಬಿಡ್ತಾರೆ. ಅಷ್ಟೇ ಅಲ್ಲ, ಇನ್ನು ಮಿಲೆನಿಯಲ್ಸ್ ಒಂದು ಬ್ರ್ಯಾಂಡನ್ನು ಇಷ್ಟಪಟ್ಟರೆ ವರ್ಷಾನುಗಟ್ಟಲೆ ಅದೇ ಬ್ರ್ಯಾಂಡ್ ವಸ್ತುಗಳನ್ನು ಕೊಂಡುಕೊಳ್ತಾರೆ. ಅವರಿಗೆ ಆ ಬ್ರ್ಯಾಂಡ್ ಮೇಲೆ ಒಂದು ಕನೆಕ್ಷನ್ ಬೆಳ್ಕೊಂಡ್ಬಿಡುತ್ತೆ ಮಿಲೆನಿಯಲ್ಸ್ಗೆ. ಆದರೆ ಜೆನ್ಸಿಗಳಿಗೆ ಹಾಗಲ್ಲ. ಲಾಯಲ್ಟಿಗಿಂತ ಕ್ವಾಲಿಟಿ ಮತ್ತು ಪ್ರೈಸ್ ಮುಖ್ಯ. ತಾವು ಬಳಸ್ತಿರೋ ಬ್ರ್ಯಾಂಡ್ಗಿಂತ ಬೇರೆ ಯಾವುದಾದ್ರೂ ಹೊಸ ಬ್ರ್ಯಾಂಡ್ ಕಮ್ಮಿ ಬೆಲೆಗೆ ಟ್ರೆಂಡಿ ಡಿಸೈನ್ ವಸ್ತು ಕೊಟ್ಟರೆ ಒಂದೇ ಸೆಕೆಂಡಲ್ಲಿ ಯಾವುದೇ ಮುಲಾಜಿಲ್ಲದೆ ಶಿಫ್ಟ್ ಆಗ್ತಾರೆ. ಶಾಪಿಂಗ್ ವಿಚಾರದಲ್ಲೂ ಅಷ್ಟೇ. ಈ ಹಿಂದಿನವರು TV ಜಾಹೀರಾತು ನೋಡಿ ವಸ್ತುಗಳನ್ನು ಖರೀದಿ ಮಾಡ್ತಿದ್ರು. ಆದರೆ ಜೆನ್ಸಿಗಳು ಇನ್ಫ್ಲೂಯೆನ್ಸರ್ಸ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ತಮ್ಮ ನೆಚ್ಚಿನ ಯೂಟ್ಯೂಬರ್ ಅಥವಾ ಇನ್ಸ್ಟಾಗ್ರಾಮ್ ಸ್ಟಾರ್ ರೆಕಮೆಂಡ್ ಮಾಡಿದ್ರೆ ಬೇಗ ಖರೀದಿ ಮಾಡ್ತಾರೆ. ಹಾಗಂತ ಎಲ್ಲವನ್ನು ಕಣ್ಮುಚ್ಕೊಂಡು ಖರೀದಿ ಮಾಡ್ತಾರೆ ಅಂತೆಲ್ಲ ರಿವ್ಯೂ ನೋಡ್ತಾರೆ, ರೇಟಿಂಗ್ ಎಲ್ಲ ಚೆಕ್ ಮಾಡ್ತಾರೆ. ಅವರು ಟ್ರಸ್ಟ್ ಮಾಡೋ ಇನ್ಸ್ಟಾ ಪೇಜಲ್ಲಿ ಅಥವಾ ಯೂಟ್ಯೂಬ್ ಚಾನಲ್ನಲ್ಲಿ ಅವರು ನಮ್ಮ ಪರವಾಗಿ ರಿಸರ್ಚ್ ಮಾಡಿ ಹಾಕಿದ್ದಾರೆ ಅಂತ ಅನಿಸಿದ್ರೆ, ಅವ್ರ ನಂಬಿಕೆ ಇದ್ದರೆ ಅದೊಂದು ಸ್ವಲ್ಪ ಬಿಲೀವ್ ಮಾಡ್ತಾರೆ. ಆಮೇಲೆ ಒಂದು ವೇಳೆ ಏನಾದರೂ ಕೂಡ ಆ ಚಾನಲ್ನವರು ಕೊಟ್ಟಿರೋ ರೆಕಮೆಂಡೇಷನ್ ತಪ್ಪು ದುಡ್ಡಿಗೋಸ್ಕರ ಸುಳ್ಳು ಫೇಕ್ ವಸ್ತುಗಳನ್ನೆಲ್ಲ ರೆಕಮೆಂಡ್ ಮಾಡಿದರೆ ಆಮೇಲೆ ಮುಲಾಜಿಲ್ಲದೆ ಬಂದು ಕ್ಲಾಸ್ ತಗೊಂಡು ಜಾಡಿಸ್ತಾರೆ ವಾಪಸ್. ಜೊತೆಗೆ ಯಾವುದಾದ್ರೂ ಕಂಪನಿ ತಪ್ಪು ಮಾಡಿದ್ರೆ, ತಮಗೆ ಇಷ್ಟ ಇಲ್ಲಂತೆ ನಡ್ಕೊಂಡ್ರೆ ಆ ಬ್ರ್ಯಾಂಡ್ ವಿರುದ್ಧ ಅಭಿಯಾನ ಮಾಡ್ತಾರೆ. ಬಾಯ್ಕಾಟ್ ಟ್ರೆಂಡ್ ಕೂಡ ಇವರದ್ದೇ ಮುಖ್ಯವಾಗಿರೋ ಸ್ಟ್ರೆಂತ್. ಸೇಲ್ಸ್ ಫೋರ್ಸ್ ರಿಪೋರ್ಟ್ ಪ್ರಕಾರ ಈ ಜೆನ್ಸಿ ಗ್ರಾಹಕರನ್ನ ಒಲಿಸ್ಕೊಳ್ಳೋದು ಇವತ್ತು ಕಾರ್ಪೊರೇಟ್ ಕಂಪನಿಗಳಿಗೂ ದೊಡ್ಡ ಚಾಲೆಂಜ್ ಆಗಿದೆ. ಜೊತೆಗೆ ಜೆನ್ಸಿಗಳು ಅಯ್ಯೋ ಅಕ್ಕಪಕ್ಕದವ್ರು ಏನು ಅಂದ್ಕೊಳ್ತಾರೋ, 4 ಜನ ನೋಡಿದ್ರೆ ಏನು ಹೇಳ್ತಾರೋ ಅನ್ನೋ ಭಯ ಮುಜುಗರ ಇರೋದಿಲ್ಲ. ಸಮಾಜದಲ್ಲಿ ನಡೆಯೋ ತಾರತಮ್ಯ, ಮೋಸ, ವಂಚನೆಗಳನ್ನು ಮೊದಲಿಗಿಂತ ಗಟ್ಟಿಯಾಗಿ ಮತ್ತು ನೇರವಾಗಿ ಪ್ರಶ್ನೆ ಮಾಡ್ತಾರೆ. ಯಾವುದನ್ನು ಹಿಂದಿನ ತಲೆಮಾರಿನ ಜನ ದೂರ ಇಟ್ಟಿದ್ದು ಅದ್ರ ಬಗ್ಗೆ ಓಪನ್ ಆಗಿ ಮಾತನಾಡ್ತಾರೆ. ಉದಾಹರಣೆಗೆ ಜಾತಿ ಪದ್ಧತಿ ಇರ್ಬೋದು, LGBTQ ಹಕ್ಕುಗಳಿರ್ಬೋದು, ಅಥವಾ ಲೈಂಗಿಕತೆ ಇರ್ಬೋದು, ಮೆಂಟಲ್ ಹೆಲ್ತ್ ಇರ್ಬೋದು, ಓಪನ್ ಆಗಿ ಮಾತನಾಡ್ತಾರೆ ಇವರು. ಇಶ್ಯೂ ಇದ್ರೆ, ಪ್ರಾಬ್ಲಮ್ಸ್ ಇದ್ರೆ ಓಪನ್ ಆಗೋದನ್ನು ಹೇಳ್ತಾರೆ. ಇದಾಗಲ್ಲ, ಇದು ಹಿಂಗೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಬಹುತೇಕ ಜೆನ್ಸಿಗಳು ಲೈಫ್ ಇರೋದು ಎಂಜಾಯ್ ಮಾಡೋಕೇನೋ ಮೈಂಡ್ ಸೆಟ್ನಲ್ಲಿದ್ದಾರೆ. ಇದ್ರ ಬಗ್ಗೆ 2016 ಸ್ಟಡಿ ಆಗಿದೆ. ವಾರ್ಕಿ ಫೌಂಡೇಶನ್ ಆ್ಯಂಡ್ ಪಾಪ್ಯುಲಸ್ ಸಂಸ್ಥೆಗಳು 20 ರಾಷ್ಟ್ರಗಳ ಸುಮಾರು 20,000 ಜೆನ್ಸಿ ಸ್ಯಾಂಪಲ್ಸನ್ನು ತಗೊಂಡು ದೊಡ್ಡ ಸರ್ವೆ ಮಾಡಿದರು. ಈ ರಿಪೋರ್ಟ್ ಪ್ರಕಾರ 59% 59% ಜೆನ್ಸಿಗಳು ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಖುಷಿಯಾಗಿದ್ದಾರೆ. ಅವರಿಗೆ ಹಣಕ್ಕಿಂತ ಹೆಚ್ಚಾಗಿ ದೈಹಿಕ ಮತ್ತು ಮಾನಸಿಕ ಆರೋಗ್ಯ, ಕುಟುಂಬ, ಸ್ನೇಹಿತರು ಖುಷಿ ಕೊಡ್ತಾರೆ. ಧಾರ್ಮಿಕ ನಂಬಿಕೆಗಳು ಇವರಿಗೆ ಅತಿ ಕಡಿಮೆ ಖುಷಿ ಕೊಡೋ ಅಂಶ. ಅಂದರೆ ಇವರಿಗೆ ಅದರ ಮೇಲೆ ಅಷ್ಟೊಂದು ನಂಬಿಕೆ ಇಲ್ಲ. ಹಾಗಂತ ಪೂರ್ತಿ ಖುಷಿಯಾಗಿಯೇ ಇದ್ದಾರೆ ಎಲ್ಲರೂ ಅಂತಲ್ಲ. ಭಾರತದ ಜೆನ್ಸಿ ಯುವಕರು ಸೋಷಿಯಲ್ ಮೀಡಿಯಾದಿಂದ ಅತಿ ಹೆಚ್ಚು ಸ್ಟ್ರೆಸ್ ಅನುಭವಿಸ್ತಾ ಇದ್ದಾರೆ ಅಂತಲೂ ರಿಪೋರ್ಟ್ಸ್ ಹೇಳ್ತಿವೆ. ಇನ್ನೊಬ್ಬರ ಲೈಫ್ ಸ್ಟೈಲ್ ನೋಡಿ, ಫಿಲ್ಟರ್ ಹಾಕಿದ ಫೋಟೋಗಳನ್ನು ನೋಡಿ ಇವರು ಸೋಷಿಯಲ್ ಮೀಡಿಯಾ ಪ್ರೆಷರ್, ಕೀಳರಿಮೆಗೆ ಒಳಗಾಗ್ತಿದ್ದಾರೆ ಅಂತಲೂ ಸರ್ವೆ ರಿಪೋರ್ಟ್ಸ್ ಹೇಳಿವೆ. ಅಷ್ಟೇ ಅಲ್ಲ, ಇನ್ನೊಂದು ದೊಡ್ಡ ಮೈನಸ್ ಪಾಯಿಂಟ್ ಇದೆ. ಅದು ಜೆನ್ಸಿಗಳಿಗಿರೋದು ತಾಳ್ಮೆಯ ಕೊರತೆ. ಯಾವುದಾದ್ರೂ ವಸ್ತು ಬೇಕು ಅಥವಾ ರಿಸಲ್ಟ್ ಬರಬೇಕು ಅಂತ ಅನಿಸಿದ್ರೆ ಅದು ಇನ್ಸ್ಟೆಂಟಾಗಿ ಅದು ಬೇಕದು, ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್, ತಕ್ಷಣಕ್ಕೆ ಆಗಬೇಕು ಅಂತ ಯೋಚನೆ ಮಾಡ್ತಾರೆ. ಒಂದು ವಿಡಿಯೋ 10 ಸೆಕೆಂಡ್ ಬೋರಿಂಗ್ ಅನಿಸಿದ್ರು ಸ್ಕ್ರೋಲ್ ಮಾಡಿ ಮುಂದಕ್ಕೆ ಹೋಗ್ತಾರೆ. ಕೆಲಸದ ಜಾಗದಲ್ಲಿ ಅಥವಾ ಸಂಬಂಧಗಳಲ್ಲಿ ಸಣ್ಣ ಕಷ್ಟ ಬಂದರೂ ಕೂಡ, ಯಾರಾದರೂ ಬಾಸ್ ಬೈದರೂ ಕೂಡ ಅದನ್ನು ಸಹಿಸಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳೋ ಶಕ್ತಿ ತುಂಬ ಕಮ್ಮಿ ಅವರಿಗೆ. ಕಟ್ ಆ್ಯಂಡ್ ಗೋ ಅಷ್ಟೇ. ಗರ್ಲ್ ಫ್ರೆಂಡ್, ಬಾಯ್ ಫ್ರೆಂಡ್ ಆಗಿರ್ಬೋದು, ಮಾಡ್ತಿರೋ ಜಾಬ್ ಆಗಿರ್ಬೋದು, ಬೇಗ ಗುಡ್ ಬೈ ಹೇಳಿಬಿಡ್ತಾರೆ. ಇದರಿಂದ ಬೇಗ ಡಿಪ್ರೆಷನ್, ಫ್ರಸ್ಟ್ರೇಷನ್ಗೂ ಒಳಗಾಗ್ತಾರೆ. ಇನ್ನು ಮನೆಯಲ್ಲಿವರ ವರ್ತನೆ ಹೇಗಿರುತ್ತೆ ಅಂತ ನೋಡಿದ್ರೆ, ಮುಂಚಿನವರು ಅಪ್ಪ ಅಮ್ಮ ಅಂತ ಹೇಳಿದ್ರೆ ಭಯ ಪಡ್ತಾ ಇದ್ರು. ಆದ್ರೀಗ ಇವರು ತಂದೆ ತಾಯಿಯೊಂದಿಗೆ ಫ್ರೆಂಡ್ಸ್ ಥರ ಇರೋಕೆ ಇಷ್ಟಪಡ್ತಾರೆ. ಬ್ರೋ ಅಂತ ಇರಬೇಕಾದ್ರೆ ಡ್ಯಾಡ್ಗೆ. ಜೊತೆಗೆ ಮನೇಲಿದ್ರೂ ಕೂಡ ಪರ್ಸ್ನಲ್ ಸ್ಪೇಸ್ ಇವರಿಗೆ ಬಹಳ ಮುಖ್ಯ. ಅಂದರೆ ಮನೆಯಲ್ಲಿದ್ದರೂ ಕೂಡ ಯಾವಾಗಲೂ ಕಿವಿಗೆ ಇಯರ್ಫೋನ್ ಹಾಕೊಂಡು ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಸ್ಕ್ರೀನ್ ನೋಡ್ತಾ ತಮ್ಮದೇ ವರ್ಚುವಲ್ ಜಗತ್ತಲ್ಲಿ ತನ್ನದೇ ಸ್ಪೇಸ್ನಲ್ಲಿರೋಕ್ಕೆ ಬಯಸ್ತಾರೆ. ಹಬ್ಬ ಹರಿದಿನಗಳಲ್ಲಿ, ಫ್ಯಾಮಿಲಿ ಫಂಕ್ಷನಲ್ಲಿ ನೆಂಟರೊಂದಿಗೆ ಬೆರೆಯೋದು, ಏನು ಓದ್ತಿದ್ಯಾ, ಮದುವೆ ಯಾವಾಗ, ಎಲ್ಲಿ ಕೆಲಸ ಮಾಡ್ತಿದ್ಯಾ ಅನ್ನೋ ಹಳೆ ಸ್ಟೈಲಿನ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ಇವರು ಇರಿಟೇಟ್ ಆಗ್ತಾರೆ. ಏನಕ್ಕೆ ಇವ್ರು ಯಾಕೆ ಕೇಳ್ತಿದ್ದಾರೆ ಅಂತ ಫೀಲ್ ಆಗ್ತಾರೆ. ಮನೇಲಿ ಯಾರಾದರೂ ಹಿರಿಯರು ನಾನು ದೊಡ್ಡವನು, ನಾನು ಹೇಳಿದ ಹಾಗೆ ಕೇಳು ಅಂತ ಆರ್ಡರ್ ಮಾಡಿದ್ರೆ ಎದುರುತ್ತರ ಬರುತ್ತೆ. ಯಾಕೆ ಕೇಳಬೇಕು, ಅದರ ಹಿಂದಿನ ಲಾಜಿಕ್ ಏನು, ಎಕ್ಸ್ಪ್ಲೇನ್ ಮಾಡಿ ಸ್ವಲ್ಪ.
ಇದನ್ನು ಮಾಡ್ರೆ ನನಗೆ ಏನು ಲಾಭ ಅಂತ ಮರುಪ್ರಶ್ನೆ ಹಾಕುವಷ್ಟು ಬೋಲ್ಡ್ ಆಗಿರ್ತಾರೆ. ಜೊತೆಗೆ ಬೆಳಗಿನಿಂದ ಸಂಜೆ ತನಕ ಯಾವುದೊಂದು ಕಂಪ್ನಿಲಿ ಸಾಯೋವರೆಗೂ ದುಡ್ದು ರಿಟೈರ್ಮೆಂಟ್ಗೆ ಒಂದು ಮನೆ ಕಟ್ಟೋ ಐಡಿಯಾ ಇವರಿಗಿಲ್ಲ. ಇವರಿಗೆ ಹಾರ್ಡ್ ವರ್ಕ್ಗಿಂತ ಸ್ಮಾರ್ಟ್ ವರ್ಕ್ ಇಷ್ಟ. ಬೇಗ ದುಡ್ಡು ಮಾಡಬೇಕು, ಬೇಗ ಸೆಟಲ್ ಆಗಬೇಕು ಅಂತ ಓಡ್ತಾ ಇರ್ತಾರೆ. ಅದಕ್ಕಾಗಿ ಶೇರ್ ಮಾರ್ಕೆಟು, ಮ್ಯೂಚುವಲ್ ಫಂಡ್ಸು, ಕ್ರಿಪ್ಟೋ ಕರೆನ್ಸಿ, ಯೂಟ್ಯೂಬ್, ಫ್ರೀಲ್ಯಾನ್ಸಿಂಗ್ ಈ ರೀತಿ ನಾನಾ ಕಡೆ ರಿಸ್ಕ್ ತಗೊಳ್ತಾರೆ. ಎಲ್ಲರಿಗೂ ಸಕ್ಸಸ್ ಸಿಗುತ್ತೆ ಅಂತಲ್ಲ, ಬಟ್ ರಿಸ್ಕ್ ತಗೊಳ್ತಾರೆ. ತಗೊಂಡು ತುಂಬ ಜನ ಕೈ ಸುಟ್ಕೊಂಡಿರೋದು ಕೂಡ ಇದೆ. ಕೆಲವರಿಗೆ ಸಕ್ಸಸ್ ಸಿಕ್ಕಿರೋದು ಕೂಡ ಇದೆ. 30-40 ವರ್ಷಕ್ಕೆಲ್ಲ ರಿಟೈರ್ ಆಗಬೇಕು ಅನ್ನೋದು ಇವರ ಪ್ಲಾನ್. ರಿಟೈರ್ಮೆಂಟ್ ಅಂತ ಹೇಳಿದ್ರೆ ಕೆಲಸ ಮಾಡಲ್ಲ ಆಮೇಲೆ ಅಂತಲ್ಲ, ದುಡ್ಡಿಗೋಸ್ಕರ ಕೆಲಸ ಮಾಡಬೇಕು ಅನ್ನೋ ಸಿಚುವೇಶನ್ 30-40 ಇಯರ್ಸ್ ಆದಮೇಲೆ, ಮ್ಯಾಕ್ಸಿಮಮ್ 40 ಇಯರ್ಸ್ ಆದಮೇಲೆ ಇರಬಾರ್ದು. ಆಮೇಲೆ ನಮಗೆ ಇಷ್ಟಕ್ಕೋಸ್ಕರ, ಪ್ಯಾಷನ್ಗೋಸ್ಕರ ಕೆಲಸ ಮಾಡೋಂಗಿರಬೇಕು, ದುಡ್ಡಿನ ವಿಚಾರದಲ್ಲಿ ಸೆಟಲ್ ಆಗಿರಬೇಕು ಅನ್ನೋದು ಇವ್ರ ಮೈಂಡ್ ಸೆಟ್. ಜೊತೆಗೆ ಬಹುತೇಕ ಜೆನ್ಸಿಗಳು ಹಿಂದಿನವ್ರ ಥರ ಯಾವುದೊಂದು ರಾಜಕೀಯ ಪಕ್ಷಕ್ಕೆ, ಪೊಲಿಟಿಕಲ್ ಐಡಿಯಾಲಜಿಗೆ, ಇಸಮ್ಗಳಿಗೆ ಅಥವಾ ಒಬ್ಬ ಲೀಡರ್ಗೆ ಅವರು ಕಮಿಟ್ ಆಗಿರೋದಿಲ್ಲ. ಇವರು ಹೆಚ್ಚಾಗಿ ಇಶ್ಯೂ ಬೇಸ್ಡ್ ಯೋಚನೆ ಮಾಡ್ತಾರೆ. ಅಂದರೆ ಸಮಾಜದಲ್ಲಿ ತಪ್ಪು ನಡೆದಾಗ, ಸ್ಟೂಡೆಂಟ್ಸ್ಗೆ ಅನ್ಯಾಯ ಆದಾಗ ಅಥವಾ ಟ್ಯಾಕ್ಸ್ ಜಾಸ್ತಿ ಆದಾಗ ಅದ್ರ ಬಗ್ಗೆ ಆಂದೋಲನಗಳನ್ನು ಮಾಡೋದು, ಸರ್ಕಾರ ತಪ್ಪು ಪಾಲಿಸಿ ತಂದರೆ ಅದನ್ನು ವಿರೋಧಿಸೋಕೆ ಬೀದಿಗಿಳಿಯೋದು. ಅಷ್ಟೇ ಅಲ್ಲ, ಸೋಷಿಯಲ್ ಮೀಡಿಯಾಗಳನ್ನು ಎಫೆಕ್ಟ್ ಆಗಿ ಬಳಸ್ಕೊಂಡು ತಮ್ಮ ನೆಟ್ವರ್ಕನ್ನು ಮಾಡ್ಕೊಳ್ಳೋದು, ಮೀಮ್ಸ್ ಮಾಡಿಕೊಂಡು, ಟ್ರೋಲ್ಸ್ ಮಾಡಿಕೊಂಡು, ಹ್ಯಾಶ್ಟ್ಯಾಗ್ ಟ್ರೆಂಡ್ಸ್ ಮೂಲಕ, ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ಗಳ ಮೂಲಕ ತಮ್ಮ ಮನಸ್ಸಲ್ಲಿ ಏನಿದೆ ಅಂತೇಳಿ ಹೊರಗೆ ಹಾಕೋಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಜೊತೆಗೆ ಇವರಿಗೆ ಹಳೆ ಕಾಲದ ಥರ ಉದ್ದುದ್ದ ಭಾಷಣ ಎಲ್ಲ ಇಷ್ಟ ಆಗಲ್ಲ. ಡೈರೆಕ್ಟ್ ಆಗಿ ನೀನ್ ಬಂದ್ರೆ ಏನ್ ಮಾಡ್ತೀಯಾ ಅಂತ ಕೇಳೋ ಮೈಂಡ್ ಸೆಟ್ ಇವರಿಗಿದೆ. ಸೊ ಹಾಗಾದ್ರೆ ಜಾಬ್ ಮಾರ್ಕೆಟ್ನಲ್ಲಿ ಇವ್ರನ್ನ ಯಾವ ಥರ ನೋಡ್ಲಾಗುತ್ತೆ, ಕಂಪನಿಗಳು ಹೇಗೆ ನೋಡ್ತಾರೆ? ಇಷ್ಟೆಲ್ಲ ಆಕ್ಟಿವಿಸಮ್ ತೋರಿಸೋ ಜೆನ್ಸಿಗಳಿಗೆ ಅವರ ವರ್ತನೆಯೇ ಮುಳ್ಳಾಗ್ತಿದೆ ಅಂತಲೂ ರಿಪೋರ್ಟ್ ಹೇಳ್ತಿವೆ. ಫೋರ್ಬ್ಸ್ ಮ್ಯಾಗಝಿನ್ನ ಇತ್ತೀಚಿನ ರಿಪೋರ್ಟ್ ಪ್ರಕಾರ ದೊಡ್ಡ ದೊಡ್ಡ ಕಂಪನಿಯ HR ಮ್ಯಾನೇಜರ್ಗಳು ಜೆನ್ಸಿ ಯುವಕ ಯುವತಿಯರನ್ನ ಜಾಬ್ಗೆ ತಗೊಳ್ಳೋಕೆ ಹಿಂದೇಟು ಹಾಕ್ತಿದ್ದಾರೆ. ಕಾರಣ, ಇವರು ಎಜುಕೇಟೆಡ್ ಹೌದು, ಟೆಕ್ನಾಲಜಿಯಲ್ಲಿ ಫಾರ್ವರ್ಡು ಹೌದು, ಆದರೆ ಇವರಲ್ಲಿ ಸಾಫ್ಟ್ ಸ್ಕಿಲ್ಸ್ ಕಮ್ಮಿ ಇದೆ. ಟೀಮ್ ಜೊತೆ ಹೇಗೆ ಜೆಲ್ ಆಗಬೇಕು, ಕೋಪ ಬಂದಾಗ ಕ್ಲೈಂಟ್ಸ್ ಜೊತೆ ಹೇಗೆ ತಾಳ್ಮೆಯಿಂದ ಹ್ಯಾಂಡಲ್ ಮಾಡಬೇಕು ಅನ್ನೋದ್ರಲ್ಲಿ ಇವರು ಹಿಂದೆ ಬಿದ್ದಿದ್ದಾರೆ. ಹಿಂದಿನ ಕಾಲದಲ್ಲಿ ಬಾಸ್ ಕೆಲಸ ಹೇಳಿದ್ರೆ ಒಪ್ಕೊಳ್ತಾ ಇದ್ರು. ತಮ್ಮ ಥಾಟ್ ಪ್ರೋಸೆಸ್ ಬೇರೆ ಇದ್ರೂ ಕೂಡ ಗುರುವಿನ ಗುಲಾಮನಾಗದ ತನಕ ದೊರೆಯದಣ್ಣ ಮುಕುತಿ ಅಂತ ಅಂದುಕೊಂಡು ಮೆಂಟೋರ್ಶಿಪ್ ಅನ್ನ ಎಂಜಾಯ್ ಮಾಡ್ತಿದ್ರು. ಆದರೆ ಜೆನ್ಸಿಗಳು ತಮ್ಮ ಶಿಫ್ಟ್ ಮುಗಿದ ಮೇಲೆ ಎಕ್ಸ್ಟ್ರಾ ಕೆಲಸ ಮಾಡಿದ್ರೆ ಓವರ್ ಟೈಮ್ ದುಡ್ಡು ಕೊಡಿ, ಇಲ್ಲಾಂದರೆ ಲಾಗ್ ಆಫ್ ಮಾಡ್ತೀನಿ ಅಂತ ಮುಖಕ್ಕೆ ಹೊಡೆದಾಗ ಹೇಳ್ತಾರೆ. ಅವ್ರಿಗೆ ತಕ್ಷಣಕ್ಕೆ ಪ್ರಮೋಷನ್ ಬೇಕು, ಎಲ್ಲ ಫಾಸ್ಟಾಗಿ ಆಗಬೇಕು, ಇಲ್ಲಾಂದರೆ ಒಂದೇ ತಿಂಗಳಲ್ಲಿ ಕೆಲಸ ಬಿಟ್ಟು ಬೇರೆ ಕಂಪನಿಗೆ ಹಾರ್ತಾರೆ. ಹಾಗಂತ ಎಲ್ಲ ಜೆನ್ಸಿಗಳು ಹೀಗೆ ಮಾಡ್ತಾರೆ ಅಂತಲ್ಲ. ಓವರ್ ಆಲ್ ಈ ರೀತಿ ಟ್ರೆಂಡ್ ಜಾಸ್ತಿ ಇರೋದ್ರಿಂದ ಬೇರೆ ಜನ್ರೇಷನ್ಗೆ ಕಂಪೇರ್ ಮಾಡಿದ್ರೆ ಜೆನ್ಸಿಗಳಲ್ಲಿ ಕಂಪನಿಗಳು ಇವ್ರನ್ನ ಹೈರ್ ಮಾಡ್ಕೊಳ್ಳೋಕೆ ಹೆದರ್ತಾ ಇದ್ದಾರೆ, ಹಿಂದೆ ಮುಂದೆ ನೋಡ್ತಿದ್ದಾರೆ ಅಂತ, ಜಾಸ್ತಿ ಹೈರ್ ಮಾಡ್ತಿಲ್ಲ ಅಂತ ಫೋರ್ಬ್ಸ್ನವರು ಸರ್ವೆ ಮಾಡಿ ರಿಪೋರ್ಟ್ ಮಾಡಿದ್ದಾರೆ. ಅದರಲ್ಲೂ ಕೂಡ ಅರ್ಧಕ್ಕರ್ಧ ಹೈರಿಂಗ್ ಮ್ಯಾನೇಜರ್ಸ್ ನಮಗೆ ಜೆನ್ಸಿಗಳೊಂದಿಗೆ ಕೆಲಸ ಮಾಡೋದೇ ಚಾಲೆಂಜಿಂಗ್ ಇದೆ ಅಂತ ಹೇಳಿದಾರಂತೆ. ಸರ್ವೆನಲ್ಲಿ ಭಾಗಿಯಾದವರು ಆ ರೀತಿ ಹೇಳಿದ್ದಾರೆ ಅಂತ. ಜೊತೆಗೆ ಇವರ ಮೆಟೀರಿಯಲ್ ಎಂಜಾಯ್ಮೆಂಟ್ನಲ್ಲೂ ಕೂಡ ಬದಲಾವಣೆಗಳಾಗಿವೆ. ಇವರು ಎಣ್ಣೆ ಹೊಡೆಯೋದನ್ನು ಕಮ್ಮಿ ಮಾಡಿದ್ದಾರೆ. ಬ್ಲೂಮ್ಬರ್ಗ್ ರಿಪೋರ್ಟ್ ಪ್ರಕಾರ ಕಳೆದ 4 ವರ್ಷಗಳಲ್ಲಿ ಟಾಪ್ 50 ಎಣ್ಣೆ ಕಂಪನಿಗಳ ಮಾರ್ಕೆಟ್ ಮೌಲ್ಯ $830 ಬಿಲಿಯನ್, ನಮ್ಮ ರೂಪಾಯಿ ಲೆಕ್ಕದಲ್ಲಿ ಸುಮಾರು 79 ಲಕ್ಷ ಕೋಟಿ ರೂಪಾಯಿನಷ್ಟು ಬಿದ್ದು ಹೋಗಿದೆ. 2021ರ ಪೀಕ್ ಟೈಮ್ಗೆ ಹೋಲಿಸಿದ್ರೆ ಈಗ 46% ಡೌನ್ ಆಗಿದೆ. 2025ರಲ್ಲಿ ಜಾಗತಿಕ ಮದ್ಯ ಮಾರಾಟ 1% ಕುಸಿದ್ರೆ ವೈನ್ ಬಳಕೆ 2.4% ಬಿದ್ದಿದೆ. 1961ರ ನಂತರ ಇದೇ ಮೊದಲ ಬಾರಿಗೆ ಎಣ್ಣೆ ಮಾರ್ಕೆಟ್ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಕುಸಿತ ಕಂಡಿರೋದು. ಇದಕ್ಕೆ ಮುಖ್ಯ ಕಾರಣ ಜೆನ್ಸಿಗಳು. ಹಿಂದಿನ ಮಿಲೆನಿಯಲ್ಸ್ಗಿಂತ ಇವರು 20% ಕಮ್ಮಿ ಕುಡಿತಾ ಇದ್ದಾರೆ. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಬ್ಲೂಮ್ಬರ್ಗ್ ರಿಪೋರ್ಟ್ ಕೊಟ್ಟಿರೋದು ಜಾಗತಿಕವಾಗಿ, ಆದರೆ ಭಾರತದ ಜೆನ್ಸಿಗಳು ಸಿಕ್ಕಾಪಟ್ಟೆ ಕುಡಿತಾ ಇದ್ದಾರೆ. ಅದರಲ್ಲೂ ನಶೆಯ ಚಟದಿಂದ ಜೆನ್ಸಿಗಳು ಮುಕ್ತರಾಗಿಲ್ಲ. ಈ ವಿಚಾರವನ್ನ ಕೇಂದ್ರ ಸರ್ಕಾರದ ಡೇಟಾವೇ, ಸುಪ್ರೀಂ ಕೋರ್ಟ್ಗೆ ಕೊಟ್ಟಿರೋ ಡೇಟಾವೇ ಬಿಚ್ಚಿಟ್ಟಿದೆ. ಏಮ್ಸ್ ಮೂಲಕ ನಡೆಸಿರೋ ಸರ್ವೆ ಪ್ರಕಾರ ಭಾರತದಲ್ಲಿ ನಶೆಯಲ್ಲೇ ತೇಲ್ತಿರೋರು ಬರೋಬ್ಬರಿ 1.58 ಕೋಟಿ ಮಕ್ಕಳಿದ್ದಾರೆ. ಕೇವಲ 10ರಿಂದ 17 ವರ್ಷ ವಯಸ್ಸಿನ 1.5 ಕೋಟಿಗೂ ಅಧಿಕ ಮಕ್ಕಳು ಅಡಲ್ಟ್ಸೂ ಅಲ್ಲ, ಇವರು ಅಪ್ರಾಪ್ತರು, ಮಾದಕ ವಸ್ತು ನಶೆಗೆ ಕಂಪ್ಲೀಟ್ ಅಡಿಕ್ಟ್ ಆಗಿದ್ದಾರೆ. ಪಂಜಾಬ್, UP, ಛತ್ತೀಸ್ಗಢ, ದಿಲ್ಲಿ ಹಾಗೂ ದಕ್ಷಿಣದ ರಾಜ್ಯಗಳಲ್ಲೂ ಕೂಡ ನಶಾ ಪದಾರ್ಥಗಳ ಕಾಟ ಇದೆ. ಇದು ಬಿಡಿ, ಈಗ ಜೆನ್ಸಿ ಅಂತ ಮಾತನಾಡ್ತಿದೀವಲ್ಲ ನಾವು, ಈ ಹಿಂದೆ ಮಿಲಿನಿಯಲ್ಸ್ ಬಗ್ಗೆನೂ ಹಿಂಗೆ ಮಾತಾಡ್ಲಾಗ್ತಿತ್ತು, ಇವಾಗ ಜೆನ್ಸಿ ಬಗ್ಗೆ ಮಾತಾಡ್ತಿದ್ವಿ. ಇನ್ನು 5-10 ವರ್ಷ ಕಳೆಯುವಷ್ಟರಲ್ಲಿ ನಾವೆಲ್ಲ ಜೆನ್ ಆಲ್ಫಾ ಅಂತ ಮಾತಾಡೋ ಸಿಚುವೇಶನ್ ಬರ್ತಾ ಇದೆ. ಅವರು ಎಲ್ಲರಿಗಿಂತ ಅಲ್ಟ್ರಾ ಸ್ಪೀಡ್. 2012ರ ನಂತರ ಹುಟ್ಟಿರೋರನ್ನ ಆಲ್ಫಾಗಳು ಅಂತ ಕರೆಯೋದು.
ಈ ಮಕ್ಕಳನ್ನ ಐಪ್ಯಾಡ್ ಕಿಡ್ಸ್ ಅಥವಾ AI ನೇಟಿವ್ಸ್ ಅಂತ ಕರೀತಾರೆ. ಜೆನ್ಸಿಗಳು ಕೇವಲ ಸ್ಮಾರ್ಟ್ ಫೋನ್ ಇಂಟರ್ನೆಟ್ ಜಗತ್ತಿಗೆ ನೇಟಿವ್ ಆಗಿ ಎಂಟ್ರಿ ಕೊಟ್ರೆ, ಈ ಆಲ್ಫಾ ಮಕ್ಕಳು ಕಣ್ಣು ಬಿಟ್ಟಿರೋದೇ AI ಯುಗದಲ್ಲಿ. ಇವರಿಗೆ ಮೊಬೈಲ್, ಸ್ಕ್ರೀನ್ಸ್, ಇಂಟರ್ನೆಟ್ ಇಲ್ಲದೆ ಇರೋ ಜಗತ್ತನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ. ಮಿಲೇನಿಯಲ್ಸ್ ಮತ್ತು ಜೆನ್ಸಿಗಳಿಗೆ ಸ್ವಲ್ಪನಾದ್ರೂ ಓದುವ, ಬರೆಯುವ ಅಭ್ಯಾಸ, ಹವ್ಯಾಸ ಇತ್ತು. ಆದ್ರೆ ಆಲ್ಫಾ ಮಕ್ಕಳು ಕಂಪ್ಲೀಟ್ ಆಗಿ ವಿಡಿಯೋ ಮತ್ತು ವಾಯ್ಸ್ ಕಮಾಂಡ್ಗಳ ಮೇಲೆ ಡಿಪೆಂಡ್ ಆಗ್ತಿದ್ದಾರೆ. ಇವರ ಅಟೆನ್ಷನ್ ಸ್ಪ್ಯಾನ್ ಜೆನ್ಸಿಗಳಿಗಿಂತಲೂ ಕಮ್ಮಿ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ಆಲ್ಫಾ ಮಕ್ಕಳು ಜೆನ್ಸಿಗಳಿಗಿಂತಲೂ 100 ಪಟ್ಟು ಅಡ್ವಾನ್ಸ್ಡ್ ಆಗಿ ಎಮೋಷನ್ಸ್ಗಿಂತ ಜಾಸ್ತಿ ಲಾಜಿಕಲ್ ಆಗಿ ಯೋಚನೆ ಮಾಡ್ತಾರೆ ಅಂತ ರಿಪೋರ್ಟ್ಸ್ ಹೇಳ್ತಿವೆ. ಅಷ್ಟೇ ಅಲ್ಲ, ಈಗ ನಾವೆಲ್ಲ 2026 2025ರಿಂದಲೇ ಹೊಸ ತಲೆಮಾರು ಶುರುವಾಗಿ ಹೋಗಿದೆ. ಇನ್ನೊಂದು ಜೆನ್ ಆಲ್ಫಾ ಕೂಡ ಮುಗಿದು ಜನರೇಷನ್ ಬೀಟಾ ಶುರುವಾಗಿದೆ. 2039 ಹುಟ್ಟೋರನ್ನ ಹಿಂಗೆ ಕರೀತಾರೆ. ರಿಯಲ್ ಲೈಫ್ಗಿಂತ ವರ್ಚುವಲ್ ಜಗತ್ತಲ್ಲೇ ಇವರ ಆಕ್ಟಿವಿಟಿ ಜಾಸ್ತಿ ಇರುತ್ತೆ. ಗ್ಲೋಬಲ್ ವಾರ್ಮಿಂಗ್ನ ಭೀಕರ ಪರಿಣಾಮಗಳನ್ನು ಎದುರಿಸಿ ಅದಕ್ಕೆ ತಕ್ಕಂತೆ ಅಡ್ವಾನ್ಸ್ ಟೆಕ್ನಾಲಜಿಗಳನ್ನು ಬಳಸಿಕೊಂಡು ಬದುಕೋ ಕಠಿಣ ಸವಾಲು ಈ ಜನರೇಷನ್ಗಿರುತ್ತೆ. 2040 ನಂತರ ಹುಟ್ಟೋರನ್ನ, 40 to 2054 ತನಕ ಹುಟ್ಟೋರನ್ನ ಜನರೇಷನ್ ಗ್ಯಾಮಾ ಅಂತ ಕರೀತಾರೆ. ಆವಾಗ ಜಗತ್ತು ಹೇಗಿರುತ್ತೆ ಅಂತ ಈಗ ಊಹೆ ಮಾಡೋದು ಕಷ್ಟ. ಆದರೆ ಮನುಷ್ಯನ ಮೆದುಳಿಗೆ ನೇರವಾಗಿ ಚಿಪ್ ಅಳವಡಿಸೋ ನ್ಯೂರಾಲಿಂಕ್ನಂತಹ ಟೆಕ್ನಾಲಜಿ, ಕೃತಕ ಅಂಗಾಂಗ ಮತ್ತು ಸಾಮಾನ್ಯರ ಬಾಹ್ಯಾಕಾಶ ಪ್ರಯಾಣ, ಇವಾಗೆಲ್ಲ ಫ್ಲೈಟಲ್ಲಿ ಹೋದಂಗೆ, ಆವಾಗ ಕಂಪ್ಲೀಟ್ ನಾರ್ಮಲ್ ಆಗೋ ನಿರೀಕ್ಷೆ ಇದೆ. ಒಂಥರ ಹೈಪರ್ ಕನೆಕ್ಟೆಡ್ ಪ್ರಪಂಚದಲ್ಲಿ ಬದುಕೋ ಸೂಪರ್ ಹ್ಯೂಮನ್ಸ್ ತಲೆಮಾರು ಇದಾಗಬಹುದು ಅಂತ ಸೈನ್ಸ್ ರಿಪೋರ್ಟ್ಸ್ ಹೇಳ್ತಾ ಇವೆ. ಈಗ ನೀವು ಹೇಳಿ ಸ್ನೇಹಿತರೆ, ನಿಮ್ಮ ಪ್ರಕಾರ ನಿಮಗೇನನ್ಸುತ್ತೆ? ನೀವು ಜೆನ್ಸಿನ, ಮಿಲೆನಿಯಲ್ಲ, ಆಲ್ಫಾನ, ಅಥವಾ ನಿಮ್ಮ ಮನೇಲಿ ಯಾರೆಲ್ಲ ಜನ್ರೇಷನ್ ಅವ್ರು ಇದ್ದಾರೆ ಅವರ ಮೈಂಡ್ಸೆಟ್ ಹೇಗೆ, ನಿಮ್ಮ ಮೈಂಡ್ಸೆಟ್ ಹೇಗೆ, ಕಾಮೆಂಟ್ ಮಾಡಿ ತಿಳಿಸಿ. ಯಾರು ಯಾವ ಜೆನ್ಸಿನಾರಾಗಲಿ, ಆಲ್ಫಾನಾರಾಗಲಿ ಅಥವಾ ಮಿಲೆನಿಯಲ್ಸ್ ಆದರೂ ಆಗಲಿ, ನಶೆಯಿಂದ ದೂರ ಇರೋಣ ಸ್ನೇಹಿತರೆ. ಉಳಿದಿದ್ದೆಲ್ಲದನ್ನೂ ಮಾಡೋಣಂತೆ. ನಶೆ, ದುಶ್ಚಟ, ಮದ್ಯ, ಈಗ ಮದ್ಯಕ್ಕಿಂತ ಹೆಚ್ಚಾಗಿ ಬೇರೆ ಬೇರೆ ಥರ ನಶೆ ಜಾಸ್ತಿ ಆಗಿದೆ. ದಯವಿಟ್ಟು ಅದರಿಂದ ದೂರ ಇರೋಣ. ಇದರಿಂದ ಜೀವನ ನಿಮ್ಮದು, ನಿಮ್ಮ ಅಕ್ಕಪಕ್ಕ ಇರೋದು, ಫ್ಯಾಮಿಲಿಯವ್ರದ್ದು, ಸೊಸೈಟಿ, ಇಡೀ ದೇಶನೇ ಹಾಳಾಗುತ್ತೆ. ನಶೆಯಿಂದ ದೂರ ಇರೋಣ ಸ್ನೇಹಿತರೆ. ಕೈ ಮುಗಿದು ನಿಮ್ಮಲ್ಲಿ ಕಳಕಳಿಯ ಮನವಿ. ಮತ್ತೆ ಭೇಟಿ ಆಗ್ತಿರೋಣ. ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗೆ ಜಾಯಿನ್ ಬಟನ್ ಮೂಲಕ ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ನೀವು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮೊದಲಿಗೆ ನೀವು ಒಂದು ಸಲ ನಾವು ಆಲ್ರೆಡಿ ಮಾಡಿರೋ 106 ಮೆಂಬರ್ ಓನ್ಲಿ ವೀಡಿಯೋಸನ್ನು, ಅಂದರೆ ಮೆಂಬರ್ಗಳಿಗೆ ಮಾತ್ರ ಸೀಮಿತವಾಗಿರೋ ವೀಡಿಯೋಸನ್ನು ಚೆಕ್ ಮಾಡಿ ನೋಡ್ಬೋದು. ಅದು ಯೂಸ್ಫುಲ್ ಅಂತ ಅನಿಸಿದ್ರೆ ನೀವು ಜಾಯಿನ್ ಆಗೋದ್ರ ಬಗ್ಗೆ ಡಿಸೈಡ್ ಮಾಡ್ಬೋದು. ಯಾಕಂದರೆ ಮುಂದೆ ಕೂಡ ಅದೇ ರೀತಿ ಯೂಸ್ಫುಲ್ ವೀಡಿಯೋಸನ್ನು ನಾವು ಮೆಂಬರ್ ಓನ್ಲಿ ಪಬ್ಲಿಷ್ ಮಾಡ್ತಾನೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಜೊತೆಗೆ ಹಲವಾರು ವಿಡಿಯೋಗಳ ಅರ್ಲಿ ಆಕ್ಸೆಸ್ಸನ್ನು ನೀಡೋ ಪ್ರಯತ್ನ ಕೂಡ ಮಾಡ್ತಾ ಇದ್ದೀವಿ ನಾವು. ಅಂದರೆ ಸ್ಪೆಷಲ್ ರಿಪೋರ್ಟ್ಸ್ ಎಲ್ಲ ಕೆಲವೊಂದು ನಾವು ಮೆಂಬರ್ಸ್ಗೆ ಮೊದಲೇ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ಸ್ನೇಹಿತರೆ, ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ಚಾನಲ್ನ ಇಂತಹ ಪ್ರಯತ್ನಕ್ಕೆ ನೀವು ಕೊಡೋ ದೊಡ್ಡ ಬೆಂಬಲ ಕೂಡ ಆಗಿರುತ್ತೆ. ಆಸಕ್ತರು ದಯವಿಟ್ಟು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಡೀಟೇಲ್ಸ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.